ಎವ್ರಿವನ್, ಇವತ್ತು ಬೆಳಗ್ಗೆಯಿಂದಾನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಪೂರ್ತಿಯಾಗಿ ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇರುವಂಥ ಚಿಕ್ಕ ಪುಟ್ಟ ಕ್ಲಿಪ್ಸ್ಗಳನ್ನೇ ಆ್ಯಡ್ ಮಾಡಿ ವ್ಲಾಗನ್ನು ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆನೇ ನಮ್ಮ ಕಾಕ ಅಂಗಳವನ್ನು ಎಲ್ಲ ಕ್ಲೀನ್ ಮಾಡಿ, ಹೂವಿನ ಗಿಡದ ಹತ್ರ ಎಲ್ಲನೂ ಕ್ಲೀನ್ ಮಾಡಿ, ಹೂವಿನ ಗಿಡಕ್ಕೆ ಆಮೇಲೆ ಅಂಗಳಕ್ಕೆ ಎಲ್ಲನೂ ನೀರನ್ನು ಹಾಕತ್ತಾರೆ. ಇಲ್ಲಿ ಅವ್ರಿಗೆ ಮನೆ ಮುಂದೆ ಇರುವಂಥ ಅಂಗಳ ಯಾವಾಗಲೂ ಕ್ಲೀನಾಗಿ ಇರಬೇಕು. ಆಮೇಲೆ ನಮ್ಮಮ್ಮ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಅಡುಗೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಇಲ್ಲಿ ಅವ್ರದ್ದು ಒಂದು ಟ್ರೆಜರಿನ ಎಲ್ಲನೂ ಆರ್ಗನೈಸ್ ಮಾಡತ್ತಾರು, ಎಲ್ಲನೂ ಕ್ಲೀನ್ ಮಾಡತ್ತಾರು. ಆ್ಯಕ್ಚುಲಿ ಒಂದು 2-3 ತಿಂಗಳಾಯಿತು ಫುಲ್ ಬ್ಯುಸಿಯಾಗಿದ್ದರು ನಮ್ಮಮ್ಮ ಫಂಕ್ಷನಲ್ಲಿ. ಡಿಸೆಂಬರ್, ಜನವರಿ ಆ್ಯಂಡ್ ಫೆಬ್ರವರಿ 3 ತಿಂಗಳು ಮನೆಯಲ್ಲಿ ಫಂಕ್ಷನ್ ಇತ್ತಲ್ಲ. ಸೊ ಹೀಗಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ಫಂಕ್ಷನ್ಗೆ ಹೋಗ್ತಿದ್ರು. ಆಮೇಲೆ ಎಲ್ಲ ಸ್ಯಾರೀಸ್ ಎಲ್ಲನೂ ಹೊರಗಡೆ ತೆಗೆದಿದ್ರು. ಹೀಗಾಗಿ ಎಲ್ಲ ಫಂಕ್ಷನ್ಸ್ ಮುಗಿದು ಎಲ್ಲನೂ ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡಿ ಈ ಥರ ಆರ್ಗನೈಸ್ ಮಾಡಿ ಇಟ್ಕೊಳತ್ತಾರು. ಎಲ್ಲ ನನ್ನ ಮದುವೆ ಸೀರೆ, ನನ್ನ ಮದುವೆ ರಿಲೇಟೆಡ್ ಎಲ್ಲ ಸೀರೆ ಇದರಲ್ಲಿನೇ ಇದಾವೆ. ನನ್ನ ಮದುವೆ ಆದಮೇಲೆ ಯಾವಾಗ ಈ ಥರ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ, ವಾಪಸ್ ಬ್ಯಾಗೇ ತೆಗೆದಿಲ್ಲ, ಹೊರಗೆ ಹಾಗೆ ಇಟ್ಟಿದ್ದೀನಿ. ಯಾವಾಗ ಇನ್ನು ಓಪನ್ ಮಾಡಿ ಯಾವಾಗ ಇದರಲ್ಲಿ ಸೀರೆ ಉಡ್ತೀನೋ ಗೊತ್ತಿಲ್ಲ. ಎಲ್ಲ ನನ್ನ ಮದುವೆ ಸಾರಿ ಎಲ್ಲ ಇದ್ರಾಗ ಹಾಕಿಬಿಟ್ಬಿಟ್ಟಿದ್ದೀನಿ. ಇದಂತೂ ಈ ಥರ ರೆಡಿ ಆಯಿತು ಟ್ರೇಸ್ರಿ. ಈ ಟ್ರೇಸ್ರಿಯಲ್ಲಿರೋದೆಲ್ಲನೂ ಮಡಚಿಟ್ವಿ. ಆಮೇಲೆ ಇವಾಗ ಈ ಟ್ರೇಸ್ರಿ ಒಂದಿದೆ, ಇದನ್ನ ಎಲ್ಲನೂ ಇನ್ನೂ ಆರ್ಗನೈಸ್ ಮಾಡಿಲ್ಲ. ಇದನ್ನೊಂದು ಆರ್ಗನೈಸ್ ಮಾಡಬೇಕು. ಆ್ಯಂಡ್ ಆ ಮನೆಯಲ್ಲಿ ಇನ್ನೊಂದಿದೆ, ಅದೆಲ್ಲ ಫುಲ್ ನಮ್ಮಮ್ಮನ ಸಾರಿ. ಆಮೇಲೆ ನನ್ನ ಓಲ್ಡ್ ಸಾರಿ ಎಲ್ಲ ಆ ಟ್ರೇಸ್ರಿಯಲ್ಲಿದ್ದಾವೆ. ನಮ್ಮಮ್ಮನ ಹೊಸ ಸ್ಯಾರೀಸು, ಆಮೇಲೆ ನನ್ನ ಓಲ್ಡ್ ಸ್ಯಾರೀಸು ಎಲ್ಲ ಆ ಒಂದು ಟ್ರೇಸ್ರಿಯಲ್ಲಿ ನಮ್ಮಮ್ಮನ ಹೊಸ ಸ್ಯಾರೀಸು, ರೇಷ್ಮೆ ಸ್ಯಾರೀಸು ಎಲ್ಲ ಆ ಮನೇಲಿದ್ದಾವೆ. ಆಮೇಲೆ ನನ್ನ ಹಳೆ ಸ್ಯಾರೀಸ್ ಅಂದರೆ ನಾ ಕಾಲೇಜ್ ಹೋಗ್ಬೇಕಾದ್ರೆ ಏನು ಉಟ್ಕೊಂಡು ಹೋಗ್ತಿದ್ನಲ್ಲ ಹಳೆ ಸ್ಯಾರೀಸು, ಅದು ಏನಿಲ್ಲ ಅಂದರೆ ಒಂದು 30-40 ಸ್ಯಾರಿ ಇದಾವೆ ಅವು ಎಲ್ಲನೂ. ಸೊ ಅವೆಲ್ಲ ಸ್ಯಾರಿ ಒಂದು ಸಲ ಉಟ್ಟುಟ್ಟೆಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ. ನನಗೆ ಮೊದಲಿಂದ್ರೂ ಅದೊಂಥರ ರೂಢಿ, ಒಂದು ಸಲ ಸ್ಯಾರಿ ಉಟ್ರೆ ಮತ್ತೊಂದು ಸಲ ಉಡೋದು ರೇರೆ, ಕಡಿಮೆನೇ ಉಡೋದು. ಮತ್ತೊಂದು ಸಲ ಒಂದು ಸ್ಯಾರಿ ಒಂದು ಸಲ ಉಟ್ಬಿಟ್ಬಿಡ್ತೀನಿ ಅಷ್ಟೇ. ಸೊ ಎಲ್ಲ ಸ್ಯಾರಿ ಹಾಗೆ ಇದ್ದಾವೆ, ಎಲ್ಲ ಹಳೆವಾಗಿದ್ದಾವೆ ಅಂತ ಹೇಳ್ತೀನಿ. ಬಟ್ ಯಾವ ಸ್ಯಾರಿ ಹಳೆಯವಾಗಿಲ್ಲ. ನಾನು ಓಲ್ಡ್ ಸ್ಯಾರೀಸು ಅಲ್ಲೇ ಇಟ್ಟಿದ್ದೀನಿ. ಆಮೇಲೆ ಅಮ್ಮನ ಹೊಸ ಸ್ಯಾರೀಸ್ ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ನನ್ನ ಮದುವೆ ಸ್ಯಾರೀಸ್ ಎಲ್ಲನೂ ವಿಡಿಯೋ ಮಾಡಬೇಕು, ಆಮೇಲೆ ವ್ಲಾಗ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನನಗೆ. ಅವೆಲ್ಲನೂ ಏನಿಲ್ಲ ಅಂದರೆ 1 ಲಕ್ಷದ ಮೇಲೇ ಇರುವಂಥ ರೇಟ್ ಇರುವಂಥ ಸ್ಯಾರೀಸ್ ಇದ್ದಾವೆ ನನ್ನ ಮದುವೆ ಸ್ಯಾರೀಸ್ ಎಲ್ಲ. ಸೊ ಅವಾಗ ಮದುವೆಯಲ್ಲಿ ಉಟ್ಟೋಳು ಮತ್ತು ವಾಪಸ್ ತೆಗೆದೇ ಇಲ್ಲ, ಹೊರಗೆ ತೆಗೆದಿಲ್ಲ, ವಾಪಸ್ ಉಟ್ಕೊಂಡೇ ಇಲ್ಲ. ಎಷ್ಟು ಫಂಕ್ಷನ್ ಮಾಡಿದ್ರು ಪ್ರತಿಯೊಂದು ಫಂಕ್ಷನ್ಗೂ ಒಂದೊಂದು ಸ್ಯಾರಿ ತೊಗೋತೀವಿ, ಮತ್ತೆ ರೆಡಿ ಆಗ್ತೀವಿ, ಹೀಗೆ ಆಗುತ್ತೆ. ಸೊ ನನ್ನ ಮದುವೆ ಸ್ಯಾರೀಸ್ ಎಲ್ಲ ಒಂದು ಸಲ ವ್ಲಾಗ್ ಮಾಡಿ ಅಂತ ಅಂದರೆ ನನಗೆ ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮದುವೆ ಸ್ಯಾರೀಸ್ ಎಲ್ಲನೂ ನಿಮಗೆ ತೋರಿಸ್ತೀನಿ. ಮಧ್ಯಾಹ್ನ ಟೈಮಲ್ಲಿ ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗೆ, ಹೀಗಾಗಿ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಈವ್ನಿಂಗ್ ಟೈಮಲ್ಲಿ ಪ್ರದಿತ್ಯನ ಒಂದು ಸ್ವಲ್ಪ ಆಟ ಆಡಿಸೋದಿತ್ತು. ಮಾರ್ನಿಂಗಿಂದ ಬರೀ ಮನೆಯಲ್ಲೇ ಇದ್ದಲ್ಲ, ಸೊ ಹೀಗಾಗಿ ಅವನಿಗೂ ಸ್ವಲ್ಪ ಫ್ರೆಶ್ನೆಸ್ ಸಿಗುತ್ತೆ ಅಂತ ಹೇಳಿ ಅಲ್ಲೇ ನಮ್ಮ ಮನೆ ಹತ್ತಿರ ಇರುವಂಥ ಹೊಲಕ್ಕೆ ಬಂದ್ವಿ. ನಾನು ಪವಿತ್ರ ಆಮೇಲೆ ಪ್ರದಿತ್ಯ 3 ಜನ. ಇದು ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಅರಿಶಿನ. ಸೊ ಹೊಲದಲ್ಲಿರುವಂಥ ಅರಿಶಿನ ಎಲ್ಲ ತೆಗೆದು ಈ ಥರ ಗುಡ್ಡೆ ಹಾಕಿ ಇಟ್ಟಿದ್ದಾರೆ. ಇವಾಗ ಈ ಸಲ ಅರಿಶಿನ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ತಿದ್ರು ನಮ್ಮ ಅಪ್ಪಾಜಿ ಮತ್ತು ನಮ್ಮ ಕಾಕ. ನನಗೂ ಅಷ್ಟೊಂದು ಗೊತ್ತಾಗಲ್ಲ ಯಾವ ಥರ ಇದೆ ಅಂತ ಹೇಳಿ. ಸೊ ಹೆಂಗಾದರೂ ಹೊಲ ಖಾಲಿದೆಯಲ್ಲ ಅಂತ ಹೇಳಿ 3 ಜನ ಹಾಗೆ ಸುಮ್ಮನೆ ಫ್ರೆಶ್ ಏರ್ ತೊಗೊಳ್ಳೋಣ ಅಂತ ಹೇಳಿ ಸುತ್ತಾಡೋದಕ್ಕೆ ಹೊಲದ ಕಡೆ ಬಂದಿದ್ವಿ ಅಷ್ಟೇ. ನಮ್ಮ ಮಮ್ಮಿ ಕೇಕ್ ಮಾಡತ್ತಾರು. ಯಾವ ಕೇಕ್ ಮಾಡತ್ತಾರು ಅಂದರೆ ತೋರಿಸ್ತೀನಿ ತಡೀರಿ. ಸ್ಪೆಷಲ್ ಕೇಕ್ ನೋಡ್ರಿ, ನಮ್ಮ ಮಮ್ಮಿ ಡಂಗ್ ಕೇಕ್ ರೆಡಿ ಮಾಡತ್ತಾಳು. ಡಂಗ್ ಕೇಕ್ ಕುಳು ಹಚ್ಚತ್ತಾರು. ಇದು ಆಕಳ ಸಗಣಿಯಿಂದ ಕುಳು ಹಚ್ಚತ್ತಾರು. ಇನ್ನು ಎದಕ್ಕೆ ಬೇಕು ಮಮ್ಮಿ? ಇದಕ್ಕೆ ಬೇಕಲ್ಲ ಹೋಳಿ ಹುಣ್ಣಿಮೆಗೆ ಆಮೇಲೆ ಹೋಳಿ ಹುಣ್ಣಿಮೆಗೆ ಕಾಮಣ್ಣ ಸುಡ್ತಾರಲ್ಲ ಅವಾಗ ಬೇಕು. ಆಮೇಲೆ ನನ್ನ ಡೆಲಿವರಿ ಟೈಮಲ್ಲಿ ಬಾಣಂತನ ಮಾಡೋದಕ್ಕೆ ಕುಳು ಬೇಕಲ್ಲ. ಸೊ ಹೀಗಾಗಿ ಇವಾಗಿಂದನೇ ನಮ್ಮ ಮಮ್ಮಿ ಕುಳು ಹಚ್ಚೋದಕ್ಕೆ ರೆಡಿ ಮಾಡತ್ತಾರು. ಅಂದರೆ ನನ್ನ ಬಾಣಂತನ ಮಾಡೋಕೆ ಇವಾಗಿಂದನ ಪ್ರಿಪೇರ್ ಆಗತ್ತಾಳ ನಮ್ಮ ಮಮ್ಮಿ. ಇವನು ಹಾಕೊಂಡು ಎಷ್ಟು ಕಾಸ್ಕೋತ್ರೋ ಎಷ್ಟು ಬಿಡ್ತಾನೋ ಗೊತ್ತಿಲ್ಲ. ಇವಾಗ ಮಾತ್ರ ರೆಡಿ ಮಾಡತ್ತಾರು. ಈವ್ನಿಂಗ್ ಟೈಮಲ್ಲಿ ನಮ್ಮಮ್ಮ ಮತ್ತು ನಮ್ಮ ಕಾಕು ಇಬ್ಬರು ರಾತ್ರಿ ಊಟಕ್ಕೆ ಪಲ್ಯಕ್ಕೆ ಬೇಕು ಅಂತ ಹೇಳಿ ಅವರೇಕಾಯಿಯನ್ನು ಬಿಡಿಸತ್ತಿದ್ರು. ಸೊ ನಮ್ಮಮ್ಮ ಈ ಥರ ಕುಂತ್ರೆ ಮುಗೀತು, ನನ್ನ ಮಗ ಅವ್ರ ಮೇಲೇ ಹೋಗಿ ಈ ಥರ ಕುಂತ್ಬಿಡ್ತಾನೆ, ಅವ್ರಿಗೇನೂ ಮಾಡೋದಕ್ಕೆ ಬಿಡಲ್ಲ. ನಮ್ಮಮ್ಮ ಯಾವ ಥರ ಮಾಡ್ತಾಳಲ್ಲ ನಾನು ಅದೇ ಥರನೇ ಮಾಡ್ತೀನಿ ಅಂತ ಹೇಳಿ ಈ ಥರ ಅವ್ರ ಮೇಲೆ ಹೋಗಿ ಕುಂತ್ಕೊಂಡ್ಬಿಡ್ತಾನೆ.
ನಮ್ಮ ಹೊಲದಲ್ಲಿ ಅರಿಶಿನವನ್ನು ತೆಗ್ದಿದ್ರಲ್ಲ, ಸೊ ಹೆಂಗೂ ಮನೆಯಲ್ಲಿ ಹಸಿ ಅರಿಶಿನ ಇತ್ತು ಅಂತ ಹೇಳಿ ಉಪ್ಪಿನಕಾಯಿ ಹಾಕೋದಕ್ಕೆ ಇಲ್ಲಿ ತೊಗೊಂಡು ಬಂದು ಇಟ್ಟಿದ್ದಾರೆ ನಮ್ಮಮ್ಮ. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಅರಿಶಿನ ಉಪ್ಪಿನಕಾಯಿನ ಹಾಕೋದೇ ಇಲ್ಲ ಯೂಶ್ವಲಿ. ಸೊ ಇಷ್ಟು ವರ್ಷ ನಾವು ಅರಿಶಿನವನ್ನು ಬೆಳೆಯತ್ತೀವಿ ಮನೆಯಲ್ಲಿ, ಒಂದು ಸಲನೂ ಮನೆಯಲ್ಲಿ ಅರಿಶಿನದ್ದು ಉಪ್ಪಿನಕಾಯಿನ ಹಾಕೇ ಇಲ್ಲ. ಎಲ್ಲರೂ ಹೇಳ್ತಾರೆ ಆಲ್ಮೋಸ್ಟು ಅರಿಶಿನ ಉಪ್ಪಿನಕಾಯಿನ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಅಂತ ಹೇಳಿ, ಬಟ್ ನಮ್ಮ ಮನೆಯಲ್ಲಿ ಯಾರೂ ತಿನ್ನೋದೇ ಇಲ್ಲ, ಹೀಗಾಗಿ ಹಾಕೇ ಇರಲಿಲ್ಲ. ಬಟ್ ಈ ಸಲ ಹಾಕೋಣ ಎಲ್ಲರೂ ಹೇಳ್ತಾರೆ ಅಂತ ಹೇಳಿ ನಮ್ಮಮ್ಮ ಒಂದು ಸ್ವಲ್ಪ ತೊಗೊಂಡು ಬಂದಿದ್ದರು. ಆಮೇಲೆ ನಮ್ಮ ವೈನಿ ಏನಿದ್ದಾರಲ್ಲ ಇವರು, ಅವರ ಮನೆಯಲ್ಲಿ ಅವರು ಯಾವಾಗಲೂ ಅರಿಶಿನ ಉಪ್ಪಿನಕಾಯಿನ ಹಾಕ್ತಿರ್ತಾರೆ. ಸೊ ಹೀಗಾಗಿ ನಮ್ಮಮ್ಮ ಅವರನ್ನೇ ಕರ್ಕೊಂಬಂದ್ಲು, ನೀನು ಉಪ್ಪಿನಕಾಯಿ ಹಾಕಿಕೊಡು ನಮಗೆ ಅಂತ ಹೇಳಿ. ಸೊ ಅವರು ಇಲ್ಲಿ ಉಪ್ಪಿನಕಾಯಿನ ಹಾಕೋದಕ್ಕೆ ಎಲ್ಲನೂ ರೆಡಿ ಮಾಡತ್ತರು. ಈ ಥರ ಎಲ್ಲನೂ ಅರಿಶಿನ ಮೇಲಿನೂ ಪೀಲ್ ಆಫನ್ನು ಮಾಡಿ ಫೀಲನ್ನು ತೆಗೆದು ಆಮೇಲೆ ಉಪ್ಪಿನಕಾಯಿನ ಹಾಕಬೇಕಂತೆ. ಸೊ ನಮಗೂ ಗೊತ್ತಿಲ್ಲ, ನೋಡೋಣ ಯಾವ ಥರ ಅರಿಶಿನ ಉಪ್ಪಿನಕಾಯಿ ರೆಡಿ ಆಗುತ್ತೆ ಅಂತ ಹೇಳಿ. ಟೇಸ್ಟ್ ಆಗಿದ್ದರೆ ಹೇಳ್ತೀನಿ ನಿಮಗೆ ಟೇಸ್ಟಿಯಾಗಿದ್ದು ಅಂತ ಹೇಳಿ. ಆ್ಯಂಡ್ ನಿಮಗೂ ಅರಿಶಿನ ಉಪ್ಪಿನಕಾಯಿ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ರೆಸಿಪಿ ಬೇಕು ಅಂತ ಹೇಳಿ. ನಾನು ಇನ್ನೊಂದು ವ್ಲಾಗಲ್ಲಿ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತೀನಿ. ಪ್ರತಿತ್ಯ ಬಾಡಿ ಲೋಷನ್ ಹೆಂಗೆ ಹಚ್ಕೊಳತ್ತ ನೋಡ್ರಿ. ನಾ ಹಚ್ಚೋದಕ್ಕೆ ಹೋದರೆ ಆತನು ಬಾಡಿ ಲೋಷನ್ ಹಚ್ಕೋದಿಲ್ಲ. ಇವಾಗ ತಾನೇ ಬಾಡಿ ಲೋಷನ್ ಹಚ್ಕೊಳತ್ತನು. ಏನು ಮಾಡತ್ತರಿ ಪ್ರದು? ಏನು ಮಾಡತ್ತಿ? ಏನು ಮಾಡತ್ತೀರಿ? ಏನು ಮಾಡತ್ತಿ? ಏನದು ಎಲ್ಲ ಕಿವಿಗೆಲ್ಲ ಹೆಂಗೆ ಹಚ್ಕೊಂಡ ನೋಡ್ರಿ ಇಲ್ಲಿ. ನಾ ನೈಟ್ ಟೈಮು ಆಮೇಲೆ ಮಾರ್ನಿಂಗ್ ಟೈಮ್ ಹಚ್ಚೋದಕ್ಕೆ ಹೋದ್ರೆ ಕೆಟ್ಟ ಅಳತಾನವಾಗ, ಈಗ ಕ್ರೀಮ್ ಹಚ್ಕೊಳತಾನ ಈಗ ತಾನಾಗಿನಿ. ನನಗೆ ಬೇಡ ಬಂಗಾರ, ಅಷ್ಟೇ ಅಲ್ಲ ನನಗೂ ಹಚ್ಚತ್ತ ನೋಡ್ರಿ ಇಲ್ಲಿ ಕಾಲಿಗೆ. ಶನಿ ಅದಿ ಬಿಡಪ್ಪು ನೀನು, ಬಂಗಾರಕ್ಕನೋ ನೀನು, ಬಂಗಾರ ಬಿಡ ಬಂಗಾರ ಜಾನಿ. ಸಾಕು ಕೊಡು, ಸಾಕು ಕೊಡಿನು, ಸಾಕು. ಈ ಕಾಲಿಗೂ ಹಚ್ತಾನಂತೆ. ಬಿಡಪ್ಪ, ಸಾಕು ಬಿಡು, ಸಾಕು ಬಿಡು. ಚಿನ್ನ ಕಣ ಇದು, ಚಿನ್ನ. ಸರಿ ಬಿಡು, ಸಾಕಪ್ಪ. ಖಾಲಿ ಆಕೈತದಿನ್ನ ಮತ್ತು ನಾಳೆ ಹಚ್ಕೊಡೋನ್ಲ. ಕೊಡು, ಕೊಡ್ಲಾ? ಸಾಕಪ್ಪ ಕೊಡು. ಪ್ರದಿತ್ಯ ಕೊಡಿನ ಸಾಕ. ಕ್ಯಾಪ್ ಹಾಕದ್ರದ್ದು, ಕ್ಯಾಪ್ ಎಲ್ಲಿದೆ ಇದ್ರದ್ದು? ಹಾಂ